ನಮ್ಮನೆದು ಒಂದು ಲಾತೂರ್ ಭೂಕಂಪ ಆದಾಗ ಆ ದಕ್ಷಿಣ ಮಕ್ಕದ್ದು ಪೂರ್ತಿ 42 ಅಡಿ ಗೋಡೆ ಪೂರ್ತಿ ಹೊರಗೆ ಬಿತ್ತು. ಒಬ್ರಿಗೂ ಒಂಚೂರು ಏನಾಗಿಲ್ಲ. ಮನೆ ನಮ್ಮದು ಮನೆ ಅಂದರೆ ಇದು ಸಕ್ರೆಪಟ್ಟಣ ಮನೆ. ಇದು ತುಂಬ ಹಳೇದು. ನಮ್ಮ ತಾತದ್ದು ಒಟ್ಟು ಕುಟುಂಬ, ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದ ಮನೆ. ಆಮೇಲೆ ಯಾವುದೋ ಒಂದು ವಿಚಾರ ಸಂದರ್ಭದಲ್ಲಿ ಹೇಳಿದರು, ಯಾವುದೋ ಒಂದು ವಿಷಯ ವಸ್ತು ಅಲ್ಲಿಂದ ಹೊರಗೆ ಹೋಗ್ಬೇಕಾಯ್ತು ಕಣೆ, ಅದು ಹೋಗಿದೆ, ತಲೆ ಕೆಡಿಸ್ಕೊಬೇಡ ಕಣೆ ಅಂದ್ಬಿಟ್ರು. ಮುಗೀತು. ಅಲ್ಲಿ ಗುರುಗಳು ತಲೆ ಕೆಡಿಸ್ಕೊಬೇಡ ಅಂದರೆ ಮುಗೀತು. ಅವರು ಆ ಟ್ರೇಸು ನನ್ನ ತಲೆ ಒಳಗಡೆ ಇದೆ ಅಂತ ಗುರುಗಳು ಸ್ಕ್ಯಾನ್ ಮಾಡಿದ್ರಲ್ಲ, ಅದು ನನಗೆ ಭಾಳ ಇಷ್ಟ ಆಗಿದ್ದು. ಸಾಮಾನ್ಯ ಅಣ್ಣಯ್ಯ ಇನ್ಯಾರಿಗಾರು ಹೇಳೋರು, ಹಿಂಗಂದ್ರೆ ಅಣ್ಣಯ್ಯವ್ರಿಗೆ ಗೊತ್ತಾಗೋದು ಹಿಂಗಂತ, ಸಕ್ಕರೆ ತಗೊಳಯ್ಯ ಸ್ವಲ್ಪ, ಸಕ್ಕರೆ ಅಂದರೆ ಒಂದಿಷ್ಟು ಸಕ್ಕರೆ ತಗೊಂಬರೋರು ಒಂದು ಪೇಪರ್ಗೆ ಹಾಕಿ ಹಿಂಗೆ ಕೈಯಲ್ಲಿ ಇಟ್ಕೊಂಡಿದ್ದೆ. ಗೊತ್ತಾಗ್ಬಿಡ್ತು ಗುರುಗಳಿಗೆ, ಓ ಇವ್ನು ಭಾಳ ಫಾಸ್ಟಾಗಿ ಹೋಗ್ತಾ ಇದ್ದಾನೆ ಅಂತ. ಅವರು ಏನು ದೊಡ್ಡ ಹೋಮ ಮಾಡಿಸಿ ಅದು ಮಾಡಿಸಿ ಇದು ಮಾಡಿಸಿ ಈ ಶಾಂತಿ ಆ ಯಾವ ಶಾಂತಿನೂ ಹೇಳ್ತಿಲ್ಲ. ಅವ್ರು ಶಾಂತವಾಗಿರ್ತಿದ್ರು. ಇದನ್ನ ಅವ್ರಿಗೆ ಹಂಗೆ ಮಾಡಿದ್ರು, ನಾವು ಹಿಂಗೆ ಆ ದೊಡ್ಡ ಕೆಲಸ ಮಾತ್ರ ಯಾರು, ನಾನಲ್ಲ, ಯಾರು ಮಾಡಕ್ಕೆ ಹೋಗ್ಬಾರ್ದು. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಮಾಡ್ತೀವಿ, ಅದು ಯಾರ್ಯಾರನ್ನು ತೃಪ್ತಿಪಡಿಸೋಕ್ಕಾಗತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಗುರುನಾಥರು ಇಷ್ಟೇ ಮಾಡ್ತಿದ್ರು. ಇರುವೆಗೆ ಸಕ್ಕರೆ ಹಾಕಯ್ಯ, ಒಂದಿಷ್ಟು ಇರುವೆಗಳಿಗೆ ಸಕ್ಕರೆ ಹಾಕಯ್ಯ, ಅಷ್ಟು ಸರಳ. ಒಬ್ಬರಿಗೆ ಒಂದು ಕಾಂಪ್ಲಿಕೇಟೆಡ್, ಅವ್ರು ಮಾಡೋಕ್ಕಾಗದೇ ಇರೋವಂಥ ಪರಿಹಾರನ ಅವ್ರು ಹೇಳ್ತಾರೆ ಅಲ್ಲ. ನಾನು ಅಷ್ಟು ದಿನ ನೋಡಿದ್ದೀನಿ, ಅಷ್ಟು ಜನಕ್ಕೆ ಅವ್ರ ಕೈಲಿ ಆಗದೆ ಇರೋವಂಥ ಕೆಲಸಗಳನ್ನು ಒಂದು ಹೇಳ್ತಿರ್ಲಿಲ್ಲ. ಅವರು ಎಷ್ಟು ಸರಳ ಸಾಧ್ಯನೋ ಅಷ್ಟು. ಎಷ್ಟೋ ವಿಚಾರಕ್ಕೆ ನನಗೇನೆ ಒಂದು ಗೋಡೆ ಬಿದ್ದೋಗಿತ್ತು. ನಮ್ಮನೆದು ಒಂದು ಲಾತೂರ್ ಭೂಕಂಪ ಆದಾಗ ಆ ದಕ್ಷಿಣ ಮಕ್ಕದ್ದು ಪೂರ್ತಿ 42 ಅಡಿ ಗೋಡೆ ಪೂರ್ತಿ ಹೊರಗೆ ಬಿತ್ತು. ಒಬ್ರಿಗೂ ಒಂಚೂರು ಏನಾಗಿಲ್ಲ ಮನೇಲಿ. ಯಾಕೆ ಬಿತ್ತು ಅಂತ ಯೋಚನೆ. ನಾನು ಅವಾಗ ಕಾಲೇಜಲ್ಲಿ ಓದ್ತಾ ಇದ್ದೆ. ಅವಾಗ ಗುರುನಾಥರು ಬಂದಾಗ ಇನ್ನೇನು ನಾವೇ ಅವ್ರಿರೋ ಜಾಗಕ್ಕೆ ಹೋಗ್ತಿದ್ವಿ. ವಾರಯ್ಯ, ಯಾವ ಬಂದೆಯ್ಯ, ಎಲ್ಲ ಆರಾಮೇನಪ್ಪ ಅನ್ನೋರು. ಆವಾಗ ಲಾತೂರ್ ಭೂಕಂಪ ಆದಾಗ ಅದಾಗ ಒಂದು ಸ್ವಲ್ಪ ದಿನಕ್ಕೇನೋ, ಮೋಸ್ಟ್ಲಿ ಅದಕ್ಕೋ ಅಥವಾ ಅದು 200 ವರ್ಷದ ಮನೆ, ಅದು ಕೆಳಗಡೆ ಎಲ್ಲ ಮಣ್ಣು ಸತ್ತೋಗಿತ್ತು, ಬಿತ್ತು. ಯಾರಿಗೂ ಏನೂ ಆಗಲಿಲ್ಲ. ಕಾಲೇಜಿಂದ ಬಂದಿದ್ದೆ ನಾನು, ಜೊತೆಗೆ ಹೋಗ್ತಾ ಇದ್ವಿ, ನಡ್ಕೊಂಡು ಹೋಗ್ತಿದ್ವಿ. ಅವರಿಗೆಲ್ಲ ಗೊತ್ತಾಗೋದು. ನಮ್ಮದು ಮನೆ ಅಂದರೆ ಇದು ಸಕ್ರೆಪಟ್ಟಣ ಮನೆ. ಇದು ತುಂಬ ಹಳೇದು. ನಮ್ಮ ತಾತದ್ದು ಒಟ್ಟು ಕುಟುಂಬ, ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದ ಮನೆ. ನಾವೆಲ್ಲ ಅವಾಗೆಲ್ಲ ಒಟ್ಟಿಗೆ ಇದ್ವಿ. ಅದು ಆ ಗೋಡೆ ಪೂರ್ತಿ ಬಿದ್ದೋಗಿತ್ತು. ಸದ್ಯ ಎಲ್ಲ ಯಾರಿಗೂ ಏನೂ ಆಗಲಿಲ್ಲ, ಪೂರ್ತಿ ಗೋಡೆ ಹೊರಗಡೆ ಬಿದ್ದಿತ್ತು. ನಾನು ಗುರುಗಳು ಹಿಂಗೆ ನಡ್ಕೊಂಡು ಹೋಗ್ಬೇಕಾರೆ, ತುಂಬ ಯೋಚನೆ ಮಾಡಬೇಡ ಕಣಯ್ಯ, ಯಾಕೋ ತುಂಬ ತಲೆ ಕೆಡಿಸ್ಕೊಂಡಿರೋ ಹಂಗೆ ಕಾಣ್ತೀಯ ಅಂದರು. ನನಗೆ ಆ ಗೋಡೆ ಯಾಕೆ ಬಿದ್ದೋಯ್ತು ಅಂದರೆ ಅಂದರೆ ನಾವು ಯಾವತ್ತೂ ಏನು ಕೇಳ್ತಿರ್ಲಿಲ್ಲ ಬಾಯಿ ಬಿಟ್ಟು ಗುರುಗಳ ಹತ್ರ. ಕುತೂಹಲ, ಏನಕ್ಕೆ ಬೀಳ್ತು, ಇಷ್ಟು ವರ್ಷ ಕಟ್ಟಿದ ಮನೆ ಬಿತ್ತು, ಸದ್ಯ ಯಾರಿಗೂ ಏನೂ ಆಗಲಿಲ್ಲ, ಪರವಾಗಿಲ್ಲ ಅಂತ. ಆಮೇಲೆ ಯಾವುದೋ ಒಂದು ವಿಚಾರ ಸಂದರ್ಭದಲ್ಲಿ ಹೇಳಿದರು, ಯಾವುದೋ ಒಂದು ವಿಷಯ ವಸ್ತು ಅಲ್ಲಿಂದ ಹೊರಗೆ ಹೋಗ್ಬೇಕಾಯ್ತು ಕಣೆ, ಅದು ಹೋಗಿದೆ, ತಲೆ ಕೆಡಿಸ್ಕೊಬೇಡ ಕಣೆ ಅಂದ್ಬಿಟ್ರು. ಮುಗೀತು. ಅಲ್ಲಿ ಗುರುಗಳು ತಲೆ ಕೆಡಿಸ್ಕೊಬೇಡ ಅಂದರೆ ಮುಗೀತು. ನಾನು ಅನ್ಕೊಂಡೆ, ಆಯ್ತು ಬಿಡಿಸಿ ಗುರುಗಳೇ, ಆಯ್ತು ಹೋಯ್ತು ಅಂತ. ಒಂದು ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ಯಾವುದಕ್ಕೂ ಒಂದು ಕರ್ಪೂರ ಹಚ್ಚಿಟ್ಬಿಡಯ್ಯ ಅಂದರೆ, ಇಲ್ಲ ಬಿಡಿ ಗುರುವೆ, ನಾನು ಅದನ್ನ ತಲೆಯಿಂದ ತೆಗೆದಾಕ್ತೇನೆ, ನನ್ನ ತಲೆಯಲ್ಲಿ ಏನು ಅಂದರೆ ನಿನ್ನ ತಲೆಯಲ್ಲಿ ಏನೋ ಉಳ್ಕೊಂಡಿದೆಯಲ್ಲ ಅಂತ, ಅದಕ್ಕೆ ಒಂದು ಕರ್ಪೂರ ಹಚ್ಚಿಟ್ಬಿಡು ಅಂದರು. ನಾವು ಸಿಗ್ಮಂಡ್ ಫ್ರಾಯ್ಡ್ ಸೈಕಾಲಜಿ ಅಲ್ವಾ, ಅಂದರೆ ಮೈಂಡಲ್ಲಿ ಅದು ಇಂಪ್ರೆಷನ್ ಇದೆ, ಅದನ್ನು ತೆಗಿಯೋಕ್ಕೆ ಕರ್ಪೂರ ಹಚ್ತಾ ಇದ್ದಾರೆ ಅಂತ. ಅಂದ್ರೆ ಅಷ್ಟು ಸರಳ ಗುರುಗಳು. ಇಲ್ಲಿ ಕರ್ಪೂರ ಹಚ್ಚಿದ ವಿಷಯ ಬರಲಿಲ್ಲ. ಅವರು ಆ ಟ್ರೇಸು ನನ್ನ ತಲೆ ಒಳಗಡೆ ಇದೆ ಅಂತ ಗುರುಗಳು ಸ್ಕ್ಯಾನ್ ಮಾಡಿದ್ರಲ್ಲ, ಅದು ನನಗೆ ಭಾಳ ಇಷ್ಟ ಆಗಿದ್ದು. ಆದರೆ ನೋಡಿ, ಅದು ಕರ್ಪೂರ ಹಚ್ಚಿಟ್ರೇನೆ ಹೋಗೋದು. ನೀವು ಎಂಥ ಸ್ಟ್ರಾಂಗ್ ವಿಲ್ ಇದ್ರೂ ಕರ್ಪೂರ ಹಚ್ಚದೆ ಹೋಯ್ತು ಅಂತ ಆಗಬೇಕು. ಈ ಘಟನೆ ಯಾಕೆ ಹೇಳಿದೆ ಅಂದರೆ, ನಮ್ಮ ಗುರುಗಳು ಎಷ್ಟು ಸರಳ ಅಂತ. ಇದಕ್ಕಿಂತ ಸಿಂಪಲ್ ಆಗಿರೋದೇನು ಟೆಕ್ನಿಕ್ ನಾವು ಯಾರಿಗೂ ಏನು ಹೇಳ್ಕೊಡಕ್ಕಾಗಲ್ಲ.
ಬೇಕಾದಷ್ಟು ಸರಿ ಮನೆಗೆ ಯಾರು ಬಂದಿದ್ದು ಅವ್ರ ಕಷ್ಟ ಏನೋ ಹೇಳ್ಕೊಳ್ಳೋರು. ಸಾಮಾನ್ಯ ಅಣ್ಣಯ್ಯ ಇನ್ಯಾರಿಗಾರು ಹೇಳೋರು. ಹಿಂಗಂದ್ರೆ ಅಣ್ಣಯ್ಯಾರು ಗೊತ್ತಾಗೋದು ಹಿಂಗಂತ, ಸಕ್ಕರೆ ತಗೊಳಯ್ಯ ಸ್ವಲ್ಪ, ಸಕ್ಕರೆ ಅಂದರೆ ಒಂದಿಷ್ಟು ಸಕ್ಕರೆ ತಗೊಂಬರೋರು ಒಂದು ಪೇಪರ್ಗೆ ಹಾಕಿ ಅದನ್ನು ಗುರುನಾಥ ಇಟ್ಕೊಂಡು ಕೈ ಅಂದ್ಬಿಟ್ಟು ತಗೊಳ್ಳಿ ಇದು ಅಂತ ಕೊಟ್ಟು ಕಳ್ಸೋರು. ಆ ಥರ ಸಾಮಾನ್ಯ ಘಟನೆ. ಅವತ್ತು ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ. ಹಿಂಗಂದ್ರು ಏನು ಗುರುವೆ ಅಂದೆ, ಸಕ್ಕರೆ ಬೇಕಾಯ್ತು ಬಿಡಿ ನಾನೇ ತರ್ತೀನಿ ಅಂತ ಒಳಗೆ ಹೋಗಿ ಡಬ್ಬದಲ್ಲೆಲ್ಲ ನೋಡ್ಕೊಂಡಿದ್ವಲ್ಲ ಒಂದಿಷ್ಟು ಸಕ್ಕರೆ ತಗೊಂಬಂದೆ. ಪೇಪರ್ಗೆ ಹಾಕಿದೆ. ಅವರೆಲ್ಲ ಮಾಮೂಲಿ ಮಾಡ್ತಾರಲ್ಲ, ನಾನು ಪೇಪರ್ಗೆ ಹಾಕಿದೆ. ಗುರುಗಳಿಗೆ ಕೊಟ್ಟಿರೋದಲ್ಲೇನೋ ಹಿಂಗೆ ಬರ್ಕೊಡ್ತಾರೆ ಅಂತ ಹಿಂಗೆ ಕೈಯಲ್ಲಿ ಇಟ್ಕೊಂಡಿದ್ದೆ. ಗೊತ್ತಾಗ್ಬಿಡ್ತು ಗುರುಗಳಿಗೆ, ಓ ಇವ್ನು ಭಾಳ ಫಾಸ್ಟಾಗಿ ಹೋಗ್ತಾ ಇದ್ದಾನೆ ಅಂತ. ಸರ್ ನಿಮ್ಮ ಕೈಯಲ್ಲಿ ಈಗ ಇದನ್ನ ನೋಡ್ತಿರೋರೆಲ್ಲ ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಹಿಂಗೆ ಬರದೆ, ಅವ್ರೇನೋ ಹೇಳಿದ್ರು ಬರದೆ. ಆಮೇಲೆ ಕೊಡಿ ಸರ್ ಅಂದರು. ಅಯ್ಯೋ ರಾಮ, ನಾನು ಬರ್ದಿದ್ದು ಕೊಟ್ರೆ ಅವನಿಗೆ ಸರಿ ಹೋಗುತ್ತಾ ಅಂತ ನನ್ನ ತಲೆ ಒಳಗಡೆ. ನಾನು ಬರ್ದಿದ್ದು ಕೊಟ್ರೆ ಸರಿ ಹೋಗುತ್ತಾ ಅನ್ನೋ ಅಂದ್ಕೊಳ್ಳೋದಲ್ಲೇ ಹುಟ್ಟಿ ನಾನು ಕೊಟ್ರೆ ನೀವು ಕೊಟ್ರೆ ಕೊಡಿ ಸರ್ ಅಂತ ಮುಟ್ಟು ಕೊಟ್ವಿ. ಅಂದರೆ ಈ ಘಟನೆ ಯಾಕೆ ಹೇಳಿದೆ ಅಂದರೆ ಇಷ್ಟು ಸರಳ. ಅವರು ಏನು ದೊಡ್ಡ ಹೋಮ ಮಾಡಿಸಿ ಅದು ಮಾಡಿಸಿ ಇದು ಮಾಡಿಸಿ ಈ ಶಾಂತಿ ಆ ಯಾವ ಶಾಂತಿನೂ ಹೇಳ್ತಿಲ್ಲ. ಅವ್ರು ಶಾಂತವಾಗಿರ್ತಿದ್ರು, ಬರೋರಿಗೆಲ್ಲ ಶಾಂತಿ ಅಲ್ಲಿ ಬಂದರೆ ಸಾಕು, ಅವ್ರ ಸಾನ್ನಿಧ್ಯ ಅಲ್ಲೋ ಕೂತ್ರೆ ಸಾಕು. ಕಷ್ಟ ಏನು ಕೇಳ್ಕೊಳಕ್ಕೆ ಬರ್ತಿರ್ಲಿಲ್ಲ. ಹಂಗೂ ಪಾಪ ಇದ್ದವ್ರು ಕೇಳ್ಕೊಳ್ಳೋರು, ಅವ್ರಿಗೆ ಏನಾರು ಮಾಡಿಕೊಡೋರು. ಸರಳ ಬಿಟ್ಟು ತುಂಬ ಸರಳ, ಅಷ್ಟು ಸರಳ ಸೂತ್ರಗಳನ್ನು ನಾನು ಎಲ್ಲೂ ನೋಡಲಿಲ್ಲ. ಈಗ ಹಂಗೆ ಅನ್ಕೊಂಬಿಟ್ಟು ಇದನ್ನ ಅವ್ರಿಗೆ ಹಂಗೆ ಮಾಡಿದ್ರು ನಾವು ಹಿಂಗೆ ಆ ದೊಡ್ಡ ಕೆಲಸ ಮಾತ್ರ ಯಾರು, ನಾನಲ್ಲ ಯಾರು ಮಾಡಕ್ಕೆ ಹೋಗ್ಬಾರ್ದು. ಅದಕ್ಕೆ ಮಾತ್ರ ಇದು ಅಂದರೆ ಈ ಥರ ಘಟನೆ ಈ ಥರ ಇದೆ ಅಂತ ಹೇಳೋಕ್ಕೋಸ್ಕರ ಈ ವಿಚಾರ ನಾನು ಹೇಳಿದೆ. ಸೊ ಅಷ್ಟು ಸರಳ ನಮ್ಮ ಗುರುನಾಥ್. ಸದ್ಗುರು ಚರಣಾರವಿಂದ ಅರ್ಪಣಮಸ್ತು. ಸ್ವಸ್ತಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.